ಇದೇ ರೀತಿ ವಿಡಿಯೋಗಾಗಿ ಹೆಚ್ಚಿನ ಮಾಹಿತಿಗಾಗಿ ಎಂಬ್ರೋ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಎಂಬ್ರೋ ಧರ್ಮಸ್ಥಳ. ಸ್ನೇಹಿತರೆ, ಪ್ರಕೃತಿ ಮನುಷ್ಯ ಕುಲಕ್ಕೆ ಏನೆಲ್ಲ ವಿಶೇಷ ಕೊಡುಗೆಗಳನ್ನು ಕೊಟ್ಟಿದೆ ಅಲ್ವ ಸ್ನೇಹಿತರೆ. ಅದೇ ರೀತಿ ಔಷಧ ಗುಣಗಳನ್ನು ಹೊಂದಿರುವ ಮರಗಳು ಅಥವಾ ಸಸ್ಯಗಳು ನಮ್ಮ ದೇಶದಲ್ಲಿ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಬಹಳಷ್ಟು ಇವೆ ಸ್ನೇಹಿತರೆ. ಅದೇ ರೀತಿ ನಾವೊಂದು ಮರವನ್ನು ಪರಿಚಯ ಮಾಡಿಕೊಡುತ್ತಿದ್ದೇವೆ. ಕಡಿದರೆ ರಕ್ತ ಸುರಿಸುವಂಥ ಮರ. ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಮರದಲ್ಲಿ ಏನೆಲ್ಲ ವಿಶೇಷ ಔಷಧ ಗುಣಗಳಿವೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಓವರ್ ಟು ಶಶಿಕುಮಾರ್ ಕನ್ಯಾಡಿ. ಹಾಯ್ ವೀಕ್ಷಕರೇ, ನಾವಿರುವುದು ಕನ್ಯಾಡಿ ರಾಮ ಮಂದಿರದಿಂದ ಸ್ವಲ್ಪ ಮುಂದೆ ಬಂದಾಗ ನೇರಳಪಳಿಕೆ ಎಂಬ ಒಂದು ಹಳ್ಳಿಯಲ್ಲಿದ್ದೇವೆ. ಈಗಾಗಲೇ ಪ್ರಕೃತಿ ರಮಣೀಯವಾದ ಈ ಸುಂದರ ಭೂಮಿಯಲ್ಲಿ ಹಲವು ವನ ಸಂಪತ್ತುಗಳು ನಮಗೆ ಪ್ರಕೃತಿಯಲ್ಲಿ ಕಾಣಲಿಕ್ಕೆ ಸಿಗುತ್ತದೆ. ಅದೇ ರೀತಿಯಲ್ಲಿ ಒಂದೊಂದೇ ಜಾತಿಯ ಮರಗಳು ಅವುಗಳದ್ದೇ ಆದ ವಿಶಿಷ್ಟ ಶೈಲಿಯ ವರ್ಣಗಳನ್ನು ಹೊಂದಿರುತ್ತದೆ. ಹಾಗೆ ನಮಗೆ ಅಂಥ ವನರಾಶಿಗಳ ಮಧ್ಯೆ ಕಡಿದರೆ ರಕ್ತ ಬರುವಂತಹ ಒಂದು ಅಪರೂಪದ ಒಂದು ಮರವನ್ನು ನಾವು ಇಲ್ಲಿ ನೋಡಿದ್ದೇವೆ. ಅದನ್ನು ನಿಮ್ಮ ಮುಂದೆ ನಾವು ಪ್ರತ್ಯಕ್ಷವಾಗಿ ತೋರಿಸಲಿಕ್ಕಿದ್ದೇವೆ. ಆ ಮರದ ಬಗ್ಗೆ ನಮಗೆ ಒಂದೆರಡು ಮಾತುಗಳನ್ನು ತಿಳಿದವರಲ್ಲಿ ಕೇಳುವ. ಅದರ ವಿಶೇಷ ಏನು, ಅದರದ್ದು ಔಷಧಿಯ ಗುಣಗಳು ಏನು, ಅದು ಯಾವುದಕ್ಕೆಲ್ಲ ನಮಗೆ ಔಷಧಿಯಲ್ಲಿ ಒದಗುತ್ತದೆ ಅನ್ನೋದರ ಬಗ್ಗೆ ಸ್ಥಳೀಯರಾದ ಸೋಮ ಅವರಲ್ಲಿ ಕೇಳಿಕೊಳ್ಳೋಣ. ಅವರೀಗ ಅವರ ಆಡು ಭಾಷೆ ತುಳು ಭಾಷೆಯಲ್ಲಿ ನಿಮಗೆ ಅದರ ಬಗ್ಗೆ ತಿಳಿಯಪಡಿಸಲಿದ್ದಾರೆ. ಇಂದು ಈ ಬೇಂಗದ ಮರ ಅವು ಮರದಿಗೆ ನಮ್ಮ ನಮ್ಮನೆಡು ವಾವ ರೀತಿಡು ಐನು ಉಪಯೋಗ ಮಲ್ಪೋಲಿ ಒಯ್ಕು ಮಾತ ಆಪುಂಡು ಒಂದು ಏನು ತೆರಿನ ಮಟ್ಟಿಗೆ ಬೇಂಗದ ಮರ ಅಂಚ ಅವು ಒಂಜಿ ನೆತ್ತಿರದ ಅಂಶದ ಒಂಜಿ ಗಿಡ. ಆ ಗಿಡ ನಮಕು ಬೊಲ್ಪುಗು ಒಂಜಿ ಗ್ಲಾಸ್, ಬಯ್ಯಾಗ ಒಂಜಿ ಗ್ಲಾಸ್ ಐನು ಕಷಾಯದ ಇದು ಪರ್ನಂಡ ನಮ್ಮನ ಜೀವದ ರಕ್ಷಣೆಗೆ ಭಾರಿ ಎಡ್ಡೆ. ಅವರು ಹೇಳ್ತಾರೆ, ಈ ಬೇಂಗ ಮರದ ಚಕ್ಕೆಯನ್ನು ಕುದಿಸಿ ಅದರದ್ದು ರಸವನ್ನು ನಾವು ಕಷಾಯದ ರೂಪದಲ್ಲಿ ಬೆಳಿಗ್ಗೆ ಬರೆ ಹೊಟ್ಟೆಯಲ್ಲಿ ಕುಡಿದರೆ ಆರೋಗ್ಯಕ್ಕೆ ಮತ್ತು ಎನರ್ಜಿಗೆ ಒಳ್ಳೆ ಟೋನ್ ಅಂತೆ. ಅದೇ ರೀತಿಯಲ್ಲಿ ಗಾಯಗ ಪುಂಡತ ಕಡಿತನ ಗಾಯಗ ಮತ್ತು ಎಣ್ಣೆ ಮಲ್ತದ ಶರೀರಕ್ಕೆ ಮಾತ್ರ ಎನರ್ಜಿಗೆ ಒಳ್ಳೆ ಟೋನ್ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಿರುವಾಗ ಈ ಮರ ಈಗ ನಮಗೆ ಅಪರೂಪವಾಗಿ ಕಾಡಲ್ಲಿ ಎಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ. ಅದರದ್ದು ವಂಶ ಅಳಿದು ಹೋಗುತ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇದು ನಾವು ಅಪರೂಪವಾದ ಈ ಮರವನ್ನು ನಿಮಗೆ ತೋರಿಸಲಿಕ್ಕೆ ಮುಂದಾಗಿದ್ದೇವೆ. ನೆತ್ತಿರದಂಶಗೂ ಒಂಜನೆ ಮರದವು, ನೆತ್ತಿರದಂಶಗೂ ಒಂಜನೆ ಮರದವು ಕಸಾದ ಇದು ಗೊಂಜಿ ಗ್ಲಾಸ್, ಬಯ್ಯ ಗೊಂಜಿ ಗ್ಲಾಸ್. ವೀಕ್ಷಕರೇ, ರಕ್ತ ಸಂಬಂಧವಾಗಿ ನಮ್ಮ ಶರೀರದಲ್ಲಿ ರಕ್ತದ ಕೊರತೆಗಳಿದ್ದರೆ ಇದರ ಚಕ್ಕೆಯನ್ನು ಕಷಾಯ ಮಾಡಿ ಕುಡಿದಾಗ ರಕ್ತದ ಉತ್ಪತ್ತಿಯು ಜಾಸ್ತಿ ಆಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದು ನಿಜವಾಗಿಯೂ ಸುಳ್ಳಾಗಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದರೆ, ನಾವು ಆಧುನಿಕ ಯುಗದಲ್ಲಿದ್ದೇವೆ. ಆಧುನಿಕ ಯುಗದಲ್ಲಿರುವಂಥ ಮನುಷ್ಯರಿಗೆ ಇದರ ಬಗ್ಗೆ ಯಾವುದೂ ಮಾಹಿತಿ ಗೊತ್ತಿರೋದಿಲ್ಲ. ಅಂದರೆ ಮೊದಲಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಗಿಡ ಸಂಪತ್ತುಗಳ ಔಷಧಿಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೇವೋ ಆವತ್ತು ಆರೋಗ್ಯ ಕೂಡ ಒಳ್ಳೆ ರೀತಿಯಲ್ಲಿ ಇತ್ತು. ಈಗ ಆಧುನಿಕ ಕಾಲದಲ್ಲಿ ಆರೋಗ್ಯವು ಕೆಟ್ಟು ಹೋಗಿದೆ. ಅದು ಏನು ಅಂತ ಹೇಳಿದರೆ, ಈ ಆಧುನಿಕ ಆಹಾರ ಪದ್ಧತಿಗಳು ನಮಗೆ ಅವಲಂಬಿಸಿಕೊಂಡು ಬಂದ ಕಾರಣ ಈಗ ಹೊಸ ಕಾಯಿಲೆಗಳು ಬರ್ತಾ ಇದೆ. ಹೊಸ ಕಾಯಿಲೆಗಳಿಗೆ ಡಾಕ್ಟರ್ಗಳಿಗೆ ಸಮೇತ ಔಷಧಿಗಳನ್ನು ಕಂಡುಹಿಡಿಯದೆ ಸಮಸ್ಯೆಗಳು ಆಗ್ತಾ ಇದೆ. ಮೊದಲಿನ ಆಚಾರ ವಿಚಾರ ಅನುಷ್ಠಾನಗಳ ಪ್ರಕಾರ ಈ ಹಳ್ಳಿ ಮದ್ದುಗಳು ನಮಗೆ ಬಹಳ ಶ್ರೇಷ್ಠವಾಗಿದೆ. ಅದರಲ್ಲಿ ಇದು ಅಪರೂಪವಾದಂಥ ಒಂದು ವೃಕ್ಷ. ಇದರದ್ದು ತೊಗಟೆಯನ್ನು ನಾವು ಕಷಾಯ ಮಾಡಿ ಕುದಿಸಿದಲ್ಲಿ, ಗಂಜಿ ಮಾಡಿ ಕುಡಿದಲ್ಲಿ ಇದು ಶರೀರಕ್ಕೆ ಬೇಕಾದಂಥ ಎನರ್ಜಿಗಳು ಮತ್ತು ರಕ್ತದ ಕಣಗಳು ಜಾಸ್ತಿ ಆಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಮರಣ ಮಾತೆರ್ಲ ಬೊಲು ಬರ್ತದೆ ಎಂಕೊಂಜಿ ಬೆಂಗದ ಕೆತ್ತದು ಕೊರಡು ಅಪ್ಪ ಎನ್ನಲ್ಲೂ ಇಲ್ಲಲ್ಲ ಉಂಡು ಕೊಂಡದು ಪೋಲೆ ಅಂದು ಏನು ಪಂಡೊಂದಿಲ್ಲ ಅಂಚ ಕೆತ್ತದು ಮರ ಸಹಿತೊಂದು ಮತ್ತೊಂದು ಉಂಡು. ಮಾತೆರ್ಲ ಕೊಂಡೊಳ್ಳಿ
ವೀಕ್ಷಕರೇ, ನೀವು ನೋಡಿದಿರಲ್ಲ ಆ ಮರದ ತೊಗಟೆಯನ್ನು ನಾವು ಕಡಿದಾಗ ಅದರಲ್ಲಿ ರಕ್ತ ಬರುವಂಥದ್ದು ಕಾಣ್ತಾ ಇದೆ ನೋಡಿ ವೀಕ್ಷಕರೇ. ನಾನೀಗ ತೋರಿಸ್ತೇನೆ ನಿಮಗೆ ಪ್ರತ್ಯಕ್ಷವಾಗಿ. ನೋಡಿ ವೀಕ್ಷಕರೇ, ರಕ್ತ ಹರಿತಾ ಇದೆ. ರಕ್ತನೇ ಅಲ್ಲ? ರಕ್ತ ಅಲ್ಲಿ ಜಪನದಲ್ಲಿ ಕಡಿದರೆ ರಕ್ತ ಬರುವಂತಹ ಮರ ಇದಾಗಿದೆ. ಇದರ ವಂಶ ಈಗ ಅಳಿದು ಹೋಗುವ ಸ್ಥಿತಿಯಲ್ಲಿದೆ. ಇವುಗಳನ್ನು ನಾವು ಎಲ್ಲಿದ್ದರೂ ನೆಟ್ಟು ಬೆಳೆಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗುವಂತೆ ತೋರಿಸಲಿಕ್ಕೆ ನಾವು ಅದನ್ನು ನೆಟ್ಟು ಬೆಳೆಸಬೇಕಾಗಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಡಿದರೆ ರಕ್ತ ಬರುವಂತಹ ಮರವನ್ನು ನಿಮ್ಮ ಮುಂದೆ ನಾವು ಲೈವ್ ಆಗಿ ತೋರಿಸಿದ್ದೇವೆ. ಇದರ ವಂಶ ಅಳಿದು ಹೋಗುವ ಸ್ಥಿತಿಯಲ್ಲಿದೆ. ಆದರೆ ಇದು ಮುಂದಿನ ಪೀಳಿಗೆಗೆ ಎಂದೆಂದಿಗೂ ಕಾಣಲಿಕ್ಕೆ ಸಿಗದಂಥ ಒಂದು ಅತ್ಯಂತ ಅಪರೂಪವಾದಂತಹ ಒಂದು ವೃಕ್ಷವಾಗಿದೆ. ಆದುದರಿಂದ ಈ ವೃಕ್ಷವನ್ನು ನಾವು ಅಳಿದು ಹೋಗದ ಹಾಗೆ ಅದನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮದಾಗಿದೆ. ಕ್ಯಾಮರಾಮನ್ ಎಂಬ್ರೋ ಧರ್ಮಸ್ಥಳದ ಜೊತೆಗೆ ಶಶಿಕುಮಾರ್ ಕನ್ಯಾಡಿ. ಥ್ಯಾಂಕ್ ಯು. ಇದೇ ರೀತಿ ವಿಡಿಯೋಗಾಗಿ ಹೆಚ್ಚಿನ ಮಾಹಿತಿಗಾಗಿ ಎಂಬ್ರೋ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.